ಇನ್ನು ಬೆಂಗಳೂರಿನಲ್ಲಿ ಯುವಕನೊಬ್ಬನ ಕೊಲೆಯಾಗಿದೆ. ಎಲ್ಲವೂ ಕೂಡ ಹೊಸ ವರ್ಷಾಚರಣೆಯ ಪರಿಣಾಮಗಳು ಇಲ್ಲ. ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣ. ಬೆಂಗಳೂರಿನಲ್ಲಿ ಯುವಕನ ಬರ್ಬರ ಹತ್ಯೆ. ಕುಡಿದ ಮತ್ತಿನಲ್ಲಿ ಸ್ನೇಹಿತರ ನಡುವೆ ಜಗಳ ಆಗಿದೆ. ಆಟೋದಲ್ಲಿ ಬಂದ ದುಷ್ಕರ್ಮಿಗಳು ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 21 ವರ್ಷದ ವಿಜಯ್ ಮೃತಪಟ್ಟಂತಹ ಯುವಕ. ಬೆಂಗಳೂರಿನ ಹನುಮಂತನಗರ 80 ಫೀಟ್ ರೋಡ್ನಲ್ಲಿ ನಡೆದಿರತಕ್ಕಂಥ ಗಲಾಟೆ. ಅಗೇನ್ ಇದಕ್ಕೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ನೇ ಲಿಂಕ್ ಆಗುತ್ತೆ. ಯಾಕೆಂದರೆ ಗುಂಪಾಗಿ ಯುವಕರು ಪಾನಮತ್ತರಾಗಿ ಓಡಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ರೀಸನ್ಸ್ ಹಾಕಿ ಇವರಿಗೆ ಕುಡಿದಿರೋ ನಶೆನಲ್ಲಿ ಗಲಾಟೆ ಮಾಡ್ಕೊಳ್ಳೋದಕ್ಕೆ. ಕೊನೆಗೆ ಅದು ಅಂತ್ಯ ಆಗಿದ್ದು ಎಲ್ಲಿ ಅಂದರೆ ಹುಡುಗನೊಬ್ಬನ ಕೊಲೆಯಲ್ಲಿ. 21 ವರ್ಷದ ವಿಜಯ್ ಅಂತಕ್ಕಂಥ ಹುಡುಗ, ಆತ ಮೃತಪಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನ ಹನುಮಂತ ನಗರದಲ್ಲಿ ಈ ಘಟನೆ ನಡೆದಿದೆ. ಏನೋ ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಆಟೋದಲ್ಲಿ ಬಂದಂತಹ ಒಂದು ಟೀಮ್ ಈ ಹುಡುಗನನ್ನು ಅಟ್ಯಾಕ್ ಮಾಡಿ ಕೊನೆಗೆ ಆತನನ್ನು ಕೊಚ್ಚಾಕಿದ್ದಾರೆ. ಚಿಕ್ಕ ಹುಡುಗ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ಘಟನೆ ನಡೆದಿದ್ದು ಯಾವಾಗ ಮತ್ತು ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಅರವಿಂದ, ಏನು ವಿಜಯ್ ಅಂತೇಳಿ ಈತ 21 ವರ್ಷದ ವ್ಯಕ್ತಿ. ಈತ ಬನಶಂಕರಿ ಮೂಲದಿಂದ ನಿನ್ನೆ ತನ್ನ ಸಂಜೆ ಪೋಷಕರಿಗೆ 5 ಗಂಟೆ ಸುಮಾರಿಗೆ ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತೀನಿ ನ್ಯೂ ಇಯರ್ ನೋಡೋದಕ್ಕೆ ಅಂತೇಳಿ ಮನೆಯಿಂದ ಈಚೆ ಕಡೆ ಬಂದಿರ್ತಾನೆ. ಅದರ ನಂತರದಲ್ಲಿ ಸ್ನೇಹಿತರ ಜೊತೆ ರಾತ್ರಿ 10:30 ಸುಮಾರಿಗೆ ಅವರ ಕುಟುಂಬದವರು ಫೋನ್ ಮಾಡಿ ವಾಪಸ್ ಮನೆಗೆ ಬಾ ಅಂದಂಥ ಸಂದರ್ಭದಲ್ಲೂ ಕೂಡ ಜೊತೆಗೆ ಸ್ನೇಹಿತರಿದ್ದಾರೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾನೆ. ಆ ನಂತರದಲ್ಲಿ ತಡರಾತ್ರಿ 1:30 ಸುಮಾರಿಗೆ ಹನುಮಂತ ನಗರದ 80 ಫೀಟ್ ರಸ್ತೆಯಲ್ಲಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆತನ ಜೊತೆಯಲ್ಲಿದ್ದ ಸ್ನೇಹಿತರು ಒಟ್ಟಿಗೆ ಕುಡಿದು 1 ಗಂಟೆ ರಾತ್ರಿ ತನಕ ಒಟ್ಟಿಗೆ ಪಾರ್ಟಿ ಮಾಡಿರ್ತಾರೆ. ಪಾರ್ಟಿ ವೇಳೆಯಲ್ಲಿ ಏನೋ ವಿಚಾರಕ್ಕೆ ಗಲಾಟೆ ಆಗಿದೆ. ಗಲಾಟೆ ಆದಂಥ ವೇಳೆಯಲ್ಲಿ ಅಲ್ಲೇ ಒಂದು ಬಾರಿ ಗಲಾಟೆ ಮಾಡ್ಕೋತಾರೆ. ನಂತರದಲ್ಲಿ ಅದು ಗಲಾಟೆ ಮುಂದುವರೆದು ಹನುಮಂತ ನಗರದ 80 ಫೀಟ್ ರಸ್ತೆ ಏನಿದೆ ಅಲ್ಲಿ ಬಂದು ಒಂದು ಆಟೋದಲ್ಲಿ ಬಂದಂಥ 3-4 ಜನ ಏನಿದ್ರು ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಪೋಷಕರು ಕೂಡ ಬಂದು ಸ್ಥಳದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವಂಥದ್ದು. ಪೊಲೀಸರು ಕೂಡ ಆ ಆಟೋ ಯಾವುದು, ಯಾರೆಲ್ಲ ಹೋಗಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಆರಂಭಗೊಂಡಿರುವಂಥದ್ದು. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಅಥವಾ ಹಳೆ ದ್ವೇಷನ ಅಥವಾ ಕುಡಿದ ಮತ್ತಿನಲ್ಲಿ ಈ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಹನುಮಂತ ನಗರದ 80 ಫೀಟ್ ರೋಡ್ ನಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಇದೆಲ್ಲವೂ ಕೂಡ ಎಲ್ಲ ಹೊಸ ವರ್ಷಾಚರಣೆಯ ಜೋಶ್ನಲ್ಲಿದ್ದಂಥವರು ಕುಡಿದ ಮತ್ತಿನಲ್ಲಿ ನಡೆಸಿರ್ತಕ್ಕಂಥ ಈ ಕೊಲೆ ಇದು. ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಅವನು ಹೊರಗಡೆ ಹೋಗಿದ್ದಾನೆ. ನ್ಯೂ ಇಯರೋ ಇಲ್ಲ ಬರ್ತಡೇನೋ ಏನು ಅಂತಲೂ ನಮಗೇನು ಹೇಳಿಲ್ಲ ಮನೇಲಿ. ಅವನ ಪಾಡು ಅವ್ನು ಹೋಗಿದ್ದಾನೆ ರೆಡಿಯಾಗಿ ಕ್ಲೀನಾಗಿ. ಆಮೇಲೆ ನಮ್ಮ ಅತ್ತೆ ಮಗ ಫೋನ್ ಮಾಡಿದಾಗ ಈ ಥರ ವಿಜಯ್ನ ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ನನಗೆ ಫೋನ್ ಮಾಡ್ದ. ಆವಾಗ ಹೋಗಿ ನೋಡಿದಾಗ ಅಷ್ಟರಲ್ಲಿ ಸ್ಟೇಷನಿಂದ ಫೋನ್ ಬಂತು. ನೋಡಿದ ತಕ್ಷಣ ಅವನು ಇಷ್ಟು ಥರ ಕೊಲೆ ಆಗಿದ್ದಾನೆ. ಯಾರು ಮಾಡಿದ್ದಾರೆ ಅಂತ ಇನ್ನೂ ಡೀಟೇಲ್ ಗೊತ್ತಿಲ್ಲ. ತನಿಖೆ ಮಾಡಿಬಿಟ್ಟು ಹೇಳ್ತೀನಿ. ಏನು ಕೆಲಸ ಮಾಡ್ತಿದ್ರು ಅವನು ಇದು ಪೆಪ್ಸಿ ಬಾಟ್ಲುಗಳೆಲ್ಲ ಇದೆಯಲ್ಲ ಡೆಲಿವರಿ ಮಾಡ್ತಾಯಿದ್ದ.